ಇದೇನ ಯಾವ ದೇವ್ರಿಗೆ ಹೂ ತಗೋಬೇಕಂತಂದ್ರೆ ಹೂನ ಆಗಿಲ್ಲ ನೆಟ್ಗ ಎಲ್ಲೂ ಇಲ್ಲರ ನೋಡಂತಡಿ ಆಗ್ಯಾವೇನಂತೆ. ಇಲ್ಲಕ್ಕ ಏನ್ ಮಾಡತ್ತೆ ನನಗ ಸ್ವಲ್ಪ ಹೂ ಇದ್ರೆ ಕೊಡ ದೇವರಿಗೆ. ಹೋಗಯ್ಯವ ನಿನಗೆಲ್ಲಿ ಕೊಡಕ್ಕೆ ಹೋಗ್ಲಿ, ನನಗೆ ದೇವ್ರಿಗೆ ಹೂ ಸಿಕ್ಕಿಲ್ಲ ಅಂತ ನಾನು ಹುಡುಕಿ ಆಡತ್ತೀನಿ. ಹಾ ತಾಯಕ್ಕ ಹಾಕಿದ್ರಲ್ಲಿ ಹಡ್ಬತ್ ಕಾಕರ್ತ ಹೊಲ್ದಾಗ ಹೂ ಅದಾವ ತಡಿ ಹಾಕಿದ್ರೆ ಬೀದಿಗೆ ಹರ್ಕೊ ಬರ್ತಾರ ತಗೋಗಿ. ಬೇಡ್ಲೇವ ಅವ್ರಿಗೆ ಹೋದೆ ಅದಕ್ಕೆ ಕರ್ಕೊಂಬಂದು ಕೊಡ್ತಿದ್ಯಾ ಆ ಕಡೆ ಇದ್ರೆ ಏರಿಸ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ ಸುಮ್ಕಿರು, ನನಗಂತ್ರಿ ಬೇಡವಾ. ನನಗಂತ್ರಿ ಬೇಕಾ, ನಾ ಹೋಗಿ ಹರ್ಕೊ ಬರ್ತಾರ ತಡಿ ಒದ್ದೇಳಿ ಕೊಡ್ತಾರ ತಿಳ್ಗೋ. ಇದೇ ಹುಡುಗಿ ಇದೆ ಮಂದಿ ಹೊಲ್ದಾಗಿಂದ ಹರ್ಕೊಳ್ಳೋದಂತ, ನನಗಂತೂ ಮೈಯ ಸುಮ್ಮಂತೆ ಅಥವಾ ಹಂಗೆಲ್ಲ ಮಾಡಕ್ಕೆ. ಅಲ್ಲ ನಮ್ಮವು ನೋಡಿದ್ರು ಫೋನ್ ಹಚ್ಚಿ ಮದ್ವೆ ಅಂತ, ನನಗೆ ನೋಡಿದ್ರು ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಏನು ಮಾಡತ್ತೆ ಏನಾತ ಕಡೆ. ಹೇ ಮಹೇಶ್, ಕೆಲಸ ಮುಗೀತಾ ನಿಮ್ಮದು? ಹಾಂ ಎಸ್ ಮುಗೀತು. ನಿಮ್ಮದು ಮುಗೀತಾ? ಹೊರಡೋಣ ನಾವು ರೂಮ್ಗೆ? ಯಾ ಶೋರ್ ಹೊರಡೋಣ ಬನ್ನಿ, ಹಂಗಿದ್ರೆ ಲೇಟ್ ಆಗುತ್ತೆ ಹೋಗೋಕ್ಕೆ. ಬಟ್ ನೀವು ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಏನು ಪ್ರಾಬ್ಲಮ್? ಅಲ್ಲಿ ಹೋಗ್ತಾ ಮಧ್ಯೆ ಕಾಫಿ ಶಾಪ್ ಐತಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ. ಹೇ ಇಲ್ಲಿ ಕಾಫಿ ಚೆನ್ನಾಗಿರುತ್ತಲ್ಲ, ನನಗೆ ತುಂಬ ಇಷ್ಟ ಇಲ್ಲಿ ಕಾಫಿ. ಹಾಂ ಆ್ಯಕ್ಚುಲಿ ನನಗೂ ಇಲ್ಲಿ ಕಾಫಿ ತುಂಬ ಇಷ್ಟ, ಅದಕ್ಕೆ ಇಲ್ಲಿ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ರೂಮ್ಗೆ ಹೋಗೋಣ ಅಂತ ಹೇಳಿದ್ದು. ಏನಾಯಿತು, ಏನು ಪ್ರಾಬ್ಲಮ್ಮು? ಯಾಕೆ ಇಷ್ಟು ಡಲ್ ಆಗಿದ್ದೀರಾ ನೀವು? ನಿನ್ನೆ ಒಂದು ಕಾಲ್ ಬಂತು ನಿಮ್ಗೆ, ಯಾವಾಗಿಂದ ಹಿಂಗೆ ಇದ್ದೀರಾ ನೀವು? ಹಾಂ ಹೌದು, ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೇಲಿ ನಮ್ಮಮ್ಮ ಕಾಲ್ ಮಾಡಿದ್ರು, ಯಾವಾಗ ನೋಡಿದ್ರು ಮದುವೆ ಆಗು ಅಂತ ಅಂತಾರೆ. ನನಗೆ ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಅದೇ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಅಷ್ಟೇ ಅಲ್ಲ, ನನಗೆ ಬರೀ ಮದುವೆ ಆಗೋದೆ ಅಂತಲ್ಲ, ನನಗೆ ಹುಡುಗಿರ್ ಕಂಡ್ರೇ ಇಂಟ್ರೆಸ್ಟ್ ಇಲ್ಲ, ಏನೋ ಮಾತಾಡೋಕ್ಕೆ ಆಗಲ್ಲ ಅವ್ರ ಜೊತೆಗೆ. ಏನೂ ಇಂಟ್ರೆಸ್ಟ್ ಇಲ್ವಾ? ಅದೇನೋಪ್ಪ, ಅಟ್ಲೀಸ್ಟ್ ಯಾವುದಾದ್ರೂ ಹುಡುಗಿನ ಫ್ರೆಂಡ್ ಮಾಡ್ಕೊಳ್ಳಿ. ನಂಗೆ ಫ್ರೆಂಡ್ ಮಾಡ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇಲ್ಲ ಬಿಡಿ. ಹೊರಡೋಣ, ಟೈಮ್ ಆಗ್ತಾಯಿದೆ. ಬನ್ನಿ ಹೊರಡೋಣ. ಅಲ್ಲ ನಮ್ಮತ್ತೆ ಇಷ್ಟು ಖತರ್ನಾಕ್ ಅದಾಳಂತೆ ನನಗೆ ಗೊತ್ತೇ ಇರಲಿಲ್ಲ ಅಲ್ಲ. ನಾನು ಹೆಂಗಪ್ಪ ಇರೋದಕ್ಕೆ ಕೈಯಾಗ. ಲವಣ್ಯ ಇಲ್ಲದ್ಯಾ ಏನ್ವ ನೀನು? ನಾನು ಅಲ್ಲೇ ಅಡುಗೆ ಮನೆಗೆ ನೋಡಿ ಬಂದೆ ನೋಡಿ ನಿನ್ನ. ಹಾಂ ಇವಾಗ ರೂಮಿಗೆ ಬಂದೆ ರೀ ನಾನು, ಬರ್ರಿ ಕುತ್ಕೊಬರ್ರಿ. ಇಲ್ಲ ನಾನೊಂದು ಸ್ವಲ್ಪ ಹೊರಗೆ ಹೊಂಟಿದ್ದೆ, ಮನೆಗೆ ಯಾರು ಇರಲಿಲ್ಲ, ನಿಮ್ಮತ್ತಿನೂ ಹೊರಗೆ ಹೋಗಿದ್ಲಾ, ಅದಕ್ಕೆ ಅಲ್ಲೇ ಬಾಕಲ್ದಾಗ ಕುಂತಿರೋಂದಿಟ್ಟು ಅಂತ ಹೇಳಕ್ಕೆ ಬಂದಿದ್ದೆ ನಿನಗೆ. ಹಾಲ್ನಾಗ ಕುತ್ಕೊರ್ವಾ. ಹ್ಞೂ ಆಯ್ತು ರೀ, ನಾನು ಹಾಲ್ನಾಗ ಕುಂತಿರ್ತೇನೆ ತಗೋರಿ, ಹೋಗಿ ಬರ್ರಿ ನೀವು. ಯವ್ವ ಎಲ್ಲತ್ತೀವಿ ಅವ್ವ? ನಿನ್ನ ಗಂಡನ ದನಿ ಕೇಳಲಿಲ್ಲ? ಅವನ ಬಂದೆ ಏನು? ಅವ್ನು ಬಂದು ಚಲೋ ಆಯ್ತು ಬಿಡು, ಒಬ್ಬೇಕಿನ್ನ ಹೆಂಗೆ ಬಿಟ್ಟು ಹೋಗೋದು ಅಂತ ಅನ್ನಕತ್ತಿದ್ದೆ ನಾನು. ಪಾಪ ಒಬ್ಬೇಕಿಗೆ ಗೊತ್ತಾಕತ್ತೆ ಇಲ್ಲ, ಇಷ್ಟು ದೊಡ್ಡ ಮನೆ ಐತೆ ಅಂತೇಳಿ ಬಂದೆ ಏನು. ಇಲ್ಲದೇನೇ ಅತ್ತಿ, ಅವು ಎಲ್ಲದಾಳ? ಏನಂತ ಗೊತ್ತಿಲ್ಲ, ನಿಮ್ಮವ್ವ ಒಂದು ಮುಂಜಾಲಿಂದ ಹೊರಗೆ ಹೋಗ್ಯಾಳೆ, ಎಲ್ಲದಾಳೆ ಏನೋ ಗೊತ್ತಿಲ್ಲ ನನಗೆ. ನಾನು ಹೊರಗೆ ಹೊಂಟಿದ್ನಿ, ಈಗ ಒಬ್ಬೇಕಿನ್ನ ಹೆಂಗೆ ಬಿಟ್ಟು ಹೋಗೋದಪ್ಪ ಅನ್ನತ್ತಿದ್ದೆ, ನೀನು ಬಂದು ಚಲೋ ಆಯ್ತು, ಇಬ್ಬರು ಇರ್ರಿ ಮನ್ಯಾಗ ಒಂದು ಅರ್ಧ ತಾಸು, ನಾನು ಹೋಗ್ಬರ್ತೇನಂತ ಹೊರಗೆ. ಹ್ಞೂ ಸುಶೀಲ ಬಂದೆ ನೋಡಪ್ಪ, ನಾ ಹೊರಗೆ ಹೊಂಟೇನಕ್ಕಿ ಜೊತೆಗೆ, ನೀನೇ ಇಲ್ಲೇ ಮನೆಯಾಗಿರು, ಏನು ಬರ್ತೇನಂತೆ. ಬರ್ತೇನೆ ಅವ ಈಕೆ ಜೊತೆಗೆ ಏನಿರೋದು ಮನ್ಯಾಗ, ತಣ್ಣಗೆ ಹೊರಗೆ ಹೋದ್ರ ಆತ ಕಡೆ. ನೋಡು ನಾನು ಹೊರಗೆ ಹೊಂಟೀನಿ, ನಾನು ಮನ್ಯಾಗಿರೋಕೆ ಬಂದಿದ್ದಿಲ್ಲ, ನನ್ನ ಮಗುಗೇನ ಕೇಳಕ್ಕೆ ಬಂದಿದ್ದೆ, ಆಕಿ ಮತ್ತು ಮನ್ಯಾಗಿಲ್ಲ, ಮತ್ತು ನನಗೆ ಕೆಲಸ ಐತಿ, ಹೊರಗೆ ಹೊಂಟೇನೆ ನಾನು. ತಡ್ರಿ ಹೊರಗೆ ಹೋಗೋರಂತ, ಅದನ್ನ ನಾನು ನಿಮ್ಮ ಜೊತೆ ಮೊದಲು ಮಾತಾಡ್ಬೇಕು. ನನಗೆ ಕೆಲಸ ಅದಾವ, ನಿನ್ನ ಜೊತೆ ಮಾತಾಡ್ಕೊಂಡು ಕುಂದ್ರೋ ಅಷ್ಟು ಪುರ್ಸತ್ತಿಲ್ಲ ನನಗೆ. ಮಾಡ್ಯಾರಂತೆ ಕೆಲಸ ಎಲ್ಲೂ ಹೋಗಂಗಿಲ್ಲ, ಸಾಯೋ ಮಟ್ಟ ಕೆಲಸ ಮಾಡೋದಿದ್ದೇ ಇರ್ತೈತಿ. ನನ್ನ ಜೊತೆ ಒಂದು 10 ನಿಮಿಷ ಕೂತ್ಕೊಂಡು ಮಾತಾಡ್ರಿ, ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು, ಏನೋ ಕೇಳಬೇಕು. ನೋಡೋ ಸುಮ್ಮನೆ ನನಗೆ ತಲೆ ತಿನ್ನಕ್ಕೆ ಹೋಗ್ಬೇಡ, ನನಗೆ ಹೊರಗೆ ಕೆಲಸ ಅದಾವ, ಮೊದ್ಲಿಗೆ ಹೊರಗಿನ ಟೆನ್ಷನ್ ಭಾಳ ಐತೆ ನನಗೆ. ನೀನೊಬ್ಬಕಿ ವಟ ಅನ್ಬೇಡ ಆ ಕಡೆ, ನಾ ಹೊಂಟೇನು ನೋಡು. ಹೊರಗೆ ಬಂದು ಕದ ಹಾಕೊಳ್ತಿದ್ರು ಕದ ಹಾಕೋ, ಇಲ್ಲಾಂದ್ರೆ ಹೊರಗೆ ಕುಂದ್ರು ಏನು ರಿಯಾಕ್ಟ್ ಮಾಡ್ಕೊ ನೀನು. ಅಲ್ಲ ಎಷ್ಟು ಸೊಕ್ಕಿರ್ಬೇಕು ಇವರಿಗೆ, ಅತ್ತೆಯರು ಹೇಳಿದ್ದ ಕರೆಕ್ಟ್, ಹಂಗೆ ದಾರಿಗೆ ಬಗ್ಗಂಗಿಲ್ಲ ಇವರು. ಏನಾರ ಹಿಂಗೆ ಮಾಡಿ ಸ್ವಲ್ಪ ದಾರಿಗೆ ಬಗ್ಗಿಸ್ಕೋಬೇಕು ನಾನು ಅತ್ತೆಯವ್ರ ಜೊತೆ ಸೇರ್ಕೊಂಡು ಅದನ್ನು ಮಾಡ್ತೀನಿ, ನೋಡ್ತಿರ್ಲಿ.